ಸರಿ ಕಣೆ, ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಹ್ಞೂ, ಇವಾಗ ಹೋದ್ರೆ ಇನ್ನು ಫಸ್ಟೇ ದಿನ ಅಲ್ವಾ, ಇನ್ನು ಏನೇನು ಕೆಲಸ ಹೇಳ್ತಾರೋ ಏನೇನು ಕತೆನೋ ನನಗಂತೂ ಗೊತ್ತಿಲ್ಲ. ಹಾಂ, ನೋಡೋಣ. ಹೋಗ್ಬಿಟ್ಟು ಎಷ್ಟೊತ್ತಾಯ್ತದೋ ಬರೋದು. ನೀನೇನು ನಮಗೋಸ್ಕರ ಏನು ಕಾಯಬೇಡ್ರಿ, ಸರಿನಾ? ನಮ್ಮಿಬ್ರಿಗೂ ಒಳ್ಳೆ ಕೆಲಸ ಅಂತೂ ಸಿಕ್ತು. ನೀವು ಹಿಂಗೇನೇ ಕುಂತ್ಕೊಂಡು ಅದು ಇದು ಅಂತ ಟೈಮ್ ವೇಸ್ಟ್ ಮಾಡಬೇಡ್ರಿ, ಏನೋ ಒಂದು ಮಾಡಿರಿ. ಸರಿ, ನಿಮಗೂ ಗೊತ್ತಲ್ಲ ಎಷ್ಟು ಕಮಿಟ್ಮೆಂಟ್ಸ್ ಅದು ಇದು ಐತಿ ಅಂತ ಹೇಳ್ಬಿಟ್ಟು. ಸರಿನಾ, ನಾವು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಅಯ್ಯೋ, ಇವರಿಬ್ಬರು ಕೆಲ್ಸಕ್ಕೆ ಸೇರ್ಕೊಂಡ್ರ. ಒಂದು ಮಾತು ನನಗೆ ಹೇಳಿಲ್ವೇ, ನನಗೂ ಒಂದು ಕೆಲಸ ಕೊಡಿಸ್ಬೋದಿತ್ತಲ್ವ. ನಾನಿವಾಗ ಏನು ಕೆಲಸ ಇಲ್ದಿದ್ದಂಗೆ ಅಡ್ಡಾಡ್ಕೊಂಡು ಇವನಿ ನನಗೊಂದು ಕೆಲಸ ಕೊಟ್ಟಿದ್ರೆ ಬೇಡ ಅಂತ ಅನ್ನೋದ. ಈಗ ನೋಡಿದ್ರೆ ಖರ್ಚಿಗೂ ಕಾಸು ಇಲ್ದಿದ್ದಂಗೆ ಆಗೋಗ್ಬಿಟ್ಟೈತೆ. ನಾನೇ ಬಾಧೆನಾಗಿದ್ದೀನಿ. ಇವ್ರಿಗದು ಏನಾಯ್ತದೋ, ನನಗೊಂದು ಕೆಲಸ ಕೊಡಿಸಿದ್ರೆ. ರೀ, ಕೆಲ್ಸಕ್ಕೆ ಸೇರ್ಕೊಂಡೋಗುಲ್ವೇ ಈ ಹಳೆ ಪಂಚೆ ಹಳೆ ಟೀ ಶರ್ಟು ಹಾಕೊಳ್ಳೋಂಥ ಅವಶ್ಯಕತೆ ಏನ್ರಿ ಐತೆ? ನನಗಂತೂ ನೀವು ಸ್ಟ್ಯಾಂಡರ್ಡಾಗಿ ಹೋಗ್ಬೇಕು ಅನ್ನೋದೇನಿಯ ನನ್ನ ಆಸೆ ರೀ. ನೀವು ಹಿಂಗೆಲ್ಲ ಹೋದ್ರೆ ಏನು ಸಂದ ಕಾಣಿಸ್ತೀರ ಹೇಳಿ? ಹೊಸಿನೂ ಸಂದ ಕಾಣಿಸೋದಿಲ್ಲ. ನೀವು ಹೋಗ್ರಿ, ನೀವು ಸುಮ್ಕೆನೆಯ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಚೆನ್ನಾಗೆ ರೆಡಿ ಆಗ್ಬಿಟ್ಟು ಹೋಗ್ರಿ. ಇದೆಲ್ಲ ಚೆನ್ನಾಗಿರೋಕ್ಕಿಲ್ಲ ರೀ ಇಂಥ ಬಟ್ಟೆ ಹಾಕ್ಕೊಂಡು ಹೋದ್ರೆ. ಲೇ, ಅಲ್ಲಿ ಹೋದ್ಮೇಲೆ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಬೇಕು. ಹೋಗನಿ ಇವತ್ತು ಅವ್ರು ಏನಾನ ಇನ್ನೂ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಳ್ಳಿ ಅಂದರೆ ತಗೊಂಡು ಹಾಕ್ಕೊಳ್ಳಿ. ನನಗೆ ಇದೇ ಅಭ್ಯಾಸ ಆಗೋಗ್ಬಿಟ್ಟೈತಲ್ಲ. ನನಗೆ ಏನು ಅಲ್ಲಿ ನೀನು ಹೋಗಿ ಕೇಳಿ ನೋಡೋಣ, ಸುಮ್ಕಿರು. ಅವ್ರು ಹೆಂಗೆ ಹೇಳಿದ್ರು ಹಂಗೆ ನಡ್ಕೊಂಡ್ರೆ ಆಯಿತು. ನಿನಗೆ ಗೊತ್ತಿಲ್ಲ ಕಂಪ್ನಿ ಎಷ್ಟು ದೊಡ್ಡ ಕಂಪ್ನಿ ಅಂತ. ಅಣ್ಣ, ಏನಿಲ್ಲ ಅಣ್ಣ, ನನಗೂ ಏನನ್ನ ಕೆಲಸ ಕೊಡ್ಸೋಣ, ನಾನು ಬರ್ತೀನಿ. ನನಗೂ ಕೆಲ್ಸಕ್ಕೆ ಸೇರ್ಕೊಬೇಕು ಅಂತ ಹೇಳ್ಬಿಟ್ಟು ಬೋಲ್ ಆಸೆ ಐತೆ ಕಣ. ನಾನು ಚೆನ್ನಾಗಿ ದುಡ್ಕೊತೀನಿ. ಹಂಗೊಂದ್ವೆ ನಿಮ್ಮ ಜೊತೆ ನಾನು ಕರ್ಕೊಂಡೋಗಿ ಸೇರ್ಸೋಣ. ಅಯ್ಯೋ, ಹಂಗೆಲ್ಲ ಹೆಂಗಪ್ಪ ಸೇರ್ಸಕ್ಕಾಯ್ತದೆ? ಒಂದೇ ಕಂಪ್ನಿಯಾಗೆ ಅವು ಎರಡೆರಡು ಅವಕಾಶಗಳು ಇರ್ತಾವೆ ಅಷ್ಟೇ. ನೀನು ಅಂಥದ್ದು ನಿನಗೆಲ್ಲನೂ ಇವಾಗ ಸೇರ್ಸಕ್ಕಾಯ್ತದ? ನೋಡು, ನೀನು ಬೇರೆ ಕೆಲಸ ಎಲ್ಲನ ಹುಡಿಕಳಿವಂತೆ ಬಿಡು. ಈಗ ಸದ್ಯಕ್ಕೆ ಎಲ್ಲಿ ಸಿಗ್ತದೆ ಹೇಳಿ ಕೆಲಸ ಪಲ್ಸ ಎಲ್ಲನೂ? ನೀನು ಹೋಗು ಸುಮ್ಕೇನಿಯ, ಎಲ್ಲೂ ಸಿಗೋದಿಲ್ಲ, ಏನೂ ಇಲ್ಲ. ನೋಡ್ಲಾ, ನಮಗೇನೇನಿಯ ಬೇರೆ ಯಾರೋ ಕೆಲಸ ಕೊಡ್ಸಿರೋದು. ನೀನು ಯಾವುದನ್ನ ಕೆಲಸ ಹುಡಿಕೊಂಡು ಹೋಗು. ನಮ್ಮ ಕಂಪ್ನಿನ ಕೆಲಸಗಳೆಲ್ಲ ಅದು ದೊಡ್ಡ ಕಂಪ್ನಿ, ಅದೆಲ್ಲ ನಿಂಗೆ ಸೆಟ್ ಆಗೋಕ್ಕಿಲ್ಲ ಅಂತ ಅನ್ನಿಸ್ತದೆ. ನೀನು ಬರೀ ಇಲ್ಲಿದ್ದು ಒಳ್ಳಿ ಅಂತ ಹೇಳ್ಬಿಟ್ಟು ನೀನು ಎಲ್ಲರ ಜೊತೆ ಸೇರ್ಕೊಂಡು ಬರೀ ಇಲ್ಲೇ ಇದ್ದೆ. ನೋಡು, ನಾವು ಹೋಯ್ತಿರೋದು ಭಾಳ ದೊಡ್ಡ ಕಂಪ್ನಿ. ಅಲ್ಲೆಲ್ಲನೂ ಒಂಥರ ಡಿಫ್ರೆಂಟಾಗಿರ್ತದೆ. ನೀನು ಸುಮ್ಕೆನೇನಿಯ ಇಲ್ಲೇ ಇದೆಯೋನೋ ಒಂದು ಕ್ಯಾಮೆ ಮಾಡ್ಕ, ಸರಿನಾ? ನಾವಿನ್ನು ಹೊರಡ್ತೀವಿ. ಇಲ್ಲ ಕೆಲಸ ಬೇಕು ಅಂದರೆ ಯಾರಿಗಾನ ಏಳು ಹುಡಿ ಕೊಡ್ತಾರೆ. ಇಲ್ಲ ಮನೆ ಕಡೆ ನೋಡ್ಕೊಂಡಿರು, ನಾವಿಬ್ರು ಹೋಯ್ತೀವಲ್ಲ ಕೆಲಸಕ್ಕೆ, ಇನ್ನೇನಂತೆ, ಸರಿನಾ? ಅಲ್ಲ ಅಣ್ಣ, ಅದು ವ್ಯವಸಾಯದ ನಿನಗೂ ಗೊತ್ತಲ್ಲ ಎಷ್ಟು ಸಮಸ್ಯೆ ಆಯ್ತೈತೆ ವ್ಯವಸಾಯದ್ದು ಅಂತ ಹೇಳ್ಬಿಟ್ಟು. ಅದಕ್ಕೇನೆ ನಾನು ವ್ಯವಸಾಯ ಏನು ಬೇಡ, ಕೆಲ್ಸಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬುದ್ಧಿ ನನ್ನ ಬೋಲ ಆಡ್ಕೊತಾಳೆ ಕಣ. ನಾನು ಏನು ಕೆಲಸನೂ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವಳು ಗೊತ್ತಾಗಬೇಕಲ್ಲ ನಾನು ಎಲ್ಲ ಕೆಲಸನೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ಅಣ್ಣ, ನನ್ನೂ ಕರ್ಕೊಂಡೋಗಿ. ಲೋ, ಅದೆಲ್ಲ ಒಂದ್ಸಲ ಕರ್ಕೊಂಡು ಹೋಗಕ್ಕಾಯ್ತದೇನಿಲ್ಲ? ಅಲ್ಲಿ ಕೆಲಸ ಐತಾ ಇಲ್ವಾ ಅಂತ ಕೇಳಬೇಕು, ಮಾಡಬೇಕು. ನೋಡು, ನಮ್ಮ ಕಂಪ್ನಿನಾಗ ಏನು ಕೆಲಸ ಇರ್ತದೋ ಇರೋಕ್ಕಿಲ್ವೋ ಅದೆಲ್ಲನೂ ಗೊತ್ತಿಲ್ಲ. ಆದ್ರಾಗೂ ಸುಮ್ಮನೆ ಯಾಕೆ? ಸರಿ, ನಾವಿನ್ನು ಹೊರಡ್ತೀವಿ, ನಮಗೂ ಟೈಮ್ ಆಯಿತು. ನೀನೇ ಯಾರಿಗಾನ ಕೇಳು ಹಿಂಗೆ ಕೆಲಸ ಬೇಕು ಅಂತಂದರೆ. ಅವ್ರೇನೇ ಚೆನ್ನಾಗಿ ಯಾವ್ದನ್ನ ಒಂದು ಕೆಲಸನ ಹುಡುಕೊಡ್ತಾರೆ. ರೀ, ನಿಮಗೆ ಟೈಮ್ ಆಗಕ್ಕಿಲ್ವಾ? ನೀವು ಹೊರಡು ಬರ್ರಿ. ಬರ್ರಿ. ಸರಿ ಆಯಿತು, ನಾವಿನ್ನು ಬರ್ತೀವಿ. ಸಂಜೆ ಹೆಂಗಾಯ್ತು ನಮ್ಮ ಕೆಲಸ ಎಲ್ಲ ಹೆಂಗಿತ್ತು ಅಂತ ಹೇಳ್ಬಿಟ್ಟು ನಾನೇ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ, ಸರಿನೇ? ಸರಿ ರೀ, ಆಯಿತು. ಅಯ್ಯೋ ಮೈದು, ನೀನೇನು ಕೆಲ್ಸಕ್ಕೆ ಹೋಯ್ತೀಯ? ಇಲ್ಲೆಲ್ಲ ನಾವು ವ್ಯವಸಾಯ ನಿಂಗೂ ಗೊತ್ತಲ್ಲ, ಮಾಡ್ಕೊಂಡಿರು ಸುಮ್ಮನೆ. ನಿಂಗೆ ಇದೇ ಸೆಟ್ ಆಗೋದು. ನಿನಗೆ ದೊಡ್ಡ ಕೆಲಸಗಳು ಕಂಪ್ನಿಗಳು ಎಲ್ಲ ನಿನ್ನ ಕರ್ಕೊಂತಾರ ಅಲ್ಲಿ. ನಮ್ಮ ಯಜಮಾನ್ರು ಅಂದರೆ ಏನೋ ಅವ್ರಿಗೆ ಒಂಚೂರು ಧೈರ್ಯ. ನಿನಗೆ ಪಾಪ ಅಷ್ಟೊಂದು ಅದೂ ಧೈರ್ಯನೂ ಇಲ್ಲ. ನೋಡು, ಏನೋ ಒಂದು ಮಾಡ್ಕೊಂಡು ಹೋಗ್, ಸರಿನಾ? ಹಂಗಲ್ಲದಕ್ಕೆ ನನಗೂ ವ್ಯವಸಾಯ ಮಾಡೋಕ್ಕೆ ಇದಾಯ್ತದೆ. ಕೆಲ್ಸಕ್ಕೆ ಹೋಗಿದ್ರೆ ಸಂದಕ್ಕಿರೋದು ಅಂತ ಅನ್ನಿಸ್ತಿತ್ತು. ಸರಿ ಬಿಡಿ, ನೋಡೋಣ, ಯಾರೇ ಎಲ್ಲರೂ ನೋಡ್ಕೊಂಡು ಹುಡಿಕೊಂಡ್ರೆ ಆಯಿತು. ಸರಿ, ನಾನು ಇವಳು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ಹಂಗೇನಿಯ ಕಾರ ಕರ್ಕೊಂಡು ಹೋಗ್ಬಿಡು, ಸರಿನಾ? ನಮಗಂತೂ ಡ್ರೈವಿಂಗ್ ಎಲ್ಲ ಬರೋದಿಲ್ಲ. ನಿನಗನ ಡ್ರೈವಿಂಗು ಎಲ್ಲ ಸಂದಾಗಿ ಬರ್ತದಲ್ಲ, ಸುಮ್ಕೇನಿಯ ಡ್ರೈವ್ ಮಾಡ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗ್ಬಿಡು. ನಮ್ಮ ಗಂಡು ಕೆಲಸ ಸಿಕ್ಕಿರೋದಕ್ಕೆ ನಾವಂತೂ ಖುಷಿಯಾಗಿ ಪೂಜೆ ಮಾಡಿಸ್ತಾ ಇದ್ದೀವಪ್ಪ. ಅದಕ್ಕೇನೆ, ಸರಿನಾ? ನಾನು ಇವಳು ಸ್ನಾನ ಮಾಡ್ಕೊಂಡು ಫ್ರೆಶ್ಶಾಗಿ ರೆಡಿ ಆಯ್ತೀವಿ. ಬಾರೆ ನೇತ್ರ, ಹೋಗೋಣ. ನಿಜವಾಗೂ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಿರೋದಕ್ಕೆ ನಂಗೆ ಎಷ್ಟು ಖುಷಿ ಆಯ್ತೈತೆ ಗೊತ್ತಾ? ಇವ್ರು ಈ ಜನ್ಮದಾಗ ಕೆಲ್ಸಕ್ಕೆ ಸೇರ್ಕೊಂತಾರೆ, ಒಯ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬರೀ ಇದನ್ನೇ ಏನದು ಬರೀ ವ್ಯವಸಾಯ ಮಾಡ್ಕೊಂಡು ಏನೇ ಜೀವನ ಮಾಡಬೇಕಾಯ್ತದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಯಪ್ಪ, ಅಂತ ಇಂಥ ದೊಡ್ಡ ಕಂಪ್ನಿನಾಗ ಏನೇ ಕೆಲಸ ಸಿಕ್ಬಿಡ್ತು. ನನಗಂತೂ ನಂಬಿಕೆ ಇತ್ತು ನನ್ನ ಗಂಡನ ಕೆಲಸ ಸಿಗ್ತದೆ ಅಂತ. ಅದಕ್ಕೆ
ತಿಂಡಿ ಏನು ಮಾಡಿದ್ದೀರಾ? ಅಯ್ಯೋ ಅದೇ ಚಿತ್ರಾನ್ನ ಮಾಡಿದ್ವಿ. ಚಿತ್ರಾನ್ನ ಎಲ್ಲನೂ ನಮ್ಮ ಯಜಮಾನ್ರಿಗೆ ಎಲ್ಲ ಬೆಳಿಗ್ಗೆನೇ ಹೋಗ್ಬೇಕಿತ್ತಲ್ಲ, ಎಲ್ಲ ಮಾಡ್ಬಿಟ್ಟು ಕೊಟ್ವಿ. ನಿನಗೆ ರಾತ್ರಿದೇನೇ ಐತಪ್ಪ, ಸ್ವಲ್ಪ ಬೇಕಾದ್ರೆ ಸಾಂಬಾರು ಬೇಕಾದ್ರೆ ಬಿಸಿ ಮಾಡಿ ಕೊಡ್ತೀನಿ. ತಿಂಡಿ ಶಾನೆ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಮಾಡಿದ್ವಿ ಅಷ್ಟೇನಿಯ ತಿಂಡಿ. ಇನ್ನೇನು ಅತ್ತೆ ಮಾವನು ಮನೆಯಾಗ ಇರಲಿಲ್ವಲ್ಲ, ಅದಕ್ಕೆ ತಿಂಡಿ ನಮ್ಗೆ ಅಷ್ಟೇನಿ ಅಂತ ಸ್ವಲ್ಪ ಮಾಡ್ಕೊಂಡಿದ್ದೆ. ನೋಡು ಬೆಳಿಗ್ಗೆ ಎಲ್ಲ ತಿಂದ್ಬಿಟ್ಟು ಖರ್ಚಿ ಆಗೋಗ್ಬಿಡ್ತು. ರಾತ್ರಿ ಸಾಂಬಾರು ಐತೆ, ಅನ್ನಕ್ಕೆ ಇಕ್ಕಿದ್ದೀನಿ. ಅದು ಕೂಗಿದ್ಮೇಲೆ 2 ಕೂಗಿದ್ಮೇಲೆ ಆಫ್ ಮಾಡಿಬಿಟ್ಟು ಹಂಗೆ ನೀ ಅನ್ನ ಇಕ್ಕೊಂಡು ತಿಂದ್ಬಿಡು, ಸರಿನಾ? ಹೌದಾ ಅದಕ್ಕೆ ಬೆಳಿಗ್ಗೆನೆ ಅನ್ನ ಸಾಂಬಾರು ಯಾರು ತಿಂತಾರೋ ಏನೋ. ಸರಿ ಆಯಿತು ಬಿಡಿ, ಆಯಿತು ಆಫ್ ಮಾಡ್ತೀನಿ ಬಿಡಿ. ನೋಡು ಅವ್ರ ಗಂಡುಗಳಿಗಾದರೆ ಬಿಸಿ ಬಿಸಿ ಅಡುಗೆ ಮಾಡಾಕ್ತಾರೆ, ಆದರೆ ನನಗೆ ಅಂತಂದರೆ ಏನೂ ಮಾಡೋಕ್ಕಲ್ಲ. ಇದೇ ಅನ್ನಿಸ್ತದೆ ಜೀವನ ಅಂತ ಹೇಳಿದ್ರೆ. ಬುದ್ಧಿ ಆಗಿದ್ರೆ ಮಾಡ್ಕಿಟ್ಟು ಕೊಡೋಳೋ ಏನೋ. ಈ ಬುದ್ಧಿ ಎಲ್ಗೋ ಹೋಗೋಳೆ ಕೆಲಸ ಕಾರ್ಯ ಅಂತ ಹೇಳ್ಬಿಟ್ಟು. ಏನು ಮಾಡೋದು ಇವಾಗ? ದುಡ್ಡು ಕಾಸು ಹೊಂದಿಸ್ಬೇಕು, ಎಲ್ಲ ಮಾಡಬೇಕು, ಭಾಳ ಕಷ್ಟ ಆಯ್ತದೆ ನಿಜವಾಗೂ. ಏನು ಹೊಸಿ ಕಷ್ಟ ಆದತೆ, ಏನು ಮಾಡೋದು ಎತ್ತು ಮಾಡೋದು? ಅಯ್ಯೋ, ನಮ್ಮ ಹಣ್ಣುಗಳು ನೋಡಿದ್ರೆ ಕೆಲಸ ಕೊಡಿಸು ಅಂದರೆ ಕೆಲಸ ಕೊಡಿಸ್ಲಿಲ್ಲ ನಮ್ಮ ಹಣ್ಣುಗಳು. ಈಗ ಹೇಳಕ್ಕೆ ನೋಡು ಹೆಂಗೆ ಹೊಂಟೋಗ್ಬಿಟ್ರು. ಈಗ ಏನಪ್ಪ ಮಾಡೋದು? ತಲೆ ಕೆಟ್ಟೋಗ್ದಿರ ಆಗೋಗ್ಬಿಡ್ತು ನನಗಂತೂ. ಬಿಡು, ಹೊರಗಡೆ ಹೋಗಿ ಏನಾರು ಕೆಲಸ ಪಸ ಇದಾಗ್ತದೆ ನೋಡಬೇಕು. ಈ ಅನ್ನನ ಯಾರು ತಿಂತಾರೆ? ಅನ್ನ ಸಾಂಬಾರನ್ನ? ಅಯ್ಯೋ ಬಿಡು, ಎಲ್ಲರೂ ಕೆಲ್ಸಕ್ಕೆ ಹೋದ್ರು, ನಾನು ಅಲ್ದಾಗ ಕುಂತ್ಕೊಂಡಿದ್ದೀನಿ. ಹೊಟ್ಟೆ ಬೇರೆ ಹಸಿತಾ ಐತೆ. ಏನು ಮಾಡಬೇಕು ಏನು ಬಿಡಬೇಕು ಹೋಗತ್ತಾಗಿ. ಅಲ್ಲ, ಮೊದಲನೇ ದಿನ ಎಲ್ಲನೂ ತಿಂಡಿ ಕೊಡ್ಲ, ಅದಕ್ಕೆ ಕೊಡ್ಲ, ಇದಕ್ಕೆ ಕೊಡ್ಲ ಅಂತ ಕೇಳ್ತಿದ್ರು. ಇವಾಗ ನೋಡಿದ್ರೆ ಕ್ಯಾರೆ ಅನ್ನೋರು ಇಲ್ವಲ್ಲ. ಅಯ್ಯೋ ಏನಪ್ಪ ಮಾಡೋದು? ಎಲ್ಲ ಸಿದ್ಧ ಹಿಂಗೆ ಕುಂತ್ಕೊಬಿಟ್ರೆ ಹೆಂಗ್ಲ? ಯಾಕಜ್ಜಿ? ಅಲ್ಲ ಕಣಲ್ಲ, ಗಂಡ್ಸಾದ ನಿಂಗೆ ಬಂದ್ಬಿಟ್ಟು ಸುಮ್ಮನೆ ನೀ ಕುಂತ್ಕೊಬಿಟ್ಟು 10 ಪೈಸದ ಕೆಲಸ ಮಾಡಿದಂಗೆ ನೀನು ನೆಟ್ಟು ಕುಂತ್ಕೊಬಿಟ್ರೆ ಹೆಂಗ್ಲ ನೀನು? ಸುಮ್ಮನೆ ಕುಂತ್ಕೊಂಡೆ ನೀ ಇತ್ತಿದ್ದೀಗಲ್ಲ ನೀನು. ನಿನ್ನ ನಾಸಿಕೆ ಹಾಕಿಲ್ವ ನಿಂಗೆ? ಎಲ್ಲರೂ ದುಡಿತಾವ್ರ ಮನೆಯಾಗೆ, ನೀನು ಒಬ್ಬ ಏನು ಕುಂತ್ಕೊಂಡು ಎಲ್ಲ ಮಾಡಿಗೆ ನೀನು? ಅಯ್ಯಪ್ಪ, ಸಂಪಾದನೆ ಮಾಡ್ಬೇಕಲ್ಲ, ಅವಾಗ ಏನಿಯ ಬೆಲೆ? ಸಂಪಾದನೆ ಇಲ್ಲ ಅಂತಂದರೆ ಯಾರೆಲ್ಲ ಬೆಲೆ ಕೊಟ್ಟಾರ ನಿಂಗೆ? ನೋಡು, ನಿಮ್ಮ ಅಣ್ಣಯ್ಯವ್ರಿಗೆ ದೊಡ್ಡ ಕಂಪ್ನಿನ ಕೆಲಸ ಸಿಕ್ಕೈತಂತೆ, ನೀನು ಒಳ್ಳೆ ನಾಲಾಯಕ್ಕೆ ಬಿದ್ದಂಗೆ ಬಿದ್ದಿದ್ಯಾ. ನೋಡು, ಸುಮ್ಮನೆ ನೀನು ಯಾವ್ದಾರ ಒಂದು ಕೆಲಸ ಪಲ್ಸ ಹುಡಿಕೊಂಡು ಹೋಗೋದು ಕಲಿ. ಸುಮ್ಮನೆ ಇಲ್ಲಿ ವ್ಯವಸಾಯ ತ್ವಾಟ ಅಂತ ಕುಂತ್ಕೊಂಡ್ರಲ್ಲಿ ಏನೂ ಹಾಕಿಲ್ಲ. ಹೊಲದ ಪಾಲ್ದಾಗ ಹೊಲ ಬೆಳ್ಕೊಂಡು ಹೋಯ್ತಿರ್ತದೆ, ಹೆಂಗೋನು ಕೂಲರ್ಗೆ ಇಕ್ಕಿದ್ರೆ ನೋಡ್ಕೊಂಡು ಹೋಯ್ತಾರೆ. ನೀನು ಹಿಂಗೆ ಕುಂತ್ಕೊಬಿಟ್ರೆ ಅಷ್ಟೇನೆ. ಯಪ್ಪ ನಿಮ್ಮ ಹಣ್ಣುಗಳನ್ನ ನೋಡಿ ಕಲ್ತ್ಕ. ಹೋಗಿ 10 ಪೈಸದ ಕೆಲಸ ಮಾಡಿದಂಗೆ ಕುಂತ್ಕೊಂಡ್ರೆ ಯಾರು ತಾನೇ ಸುಮ್ಕಿರ್ತಾರೆ ಒಳ್ಳ? ಅಜ್ಜಿ, ನೀನು ಬೇಕಂತ ನಂಗೆ ಅವಮಾನ ಮಾಡ್ತಾ ಇದೀಯಾ? ಮನೆನಾಗ ನಾನು ನಾಲಾಯಕ್ಕಾಗೋಗ್ಬಿಟ್ನ ಏನು? ಯಾರು ನನಗೆ ಬಾ ತಿಂಡಿ ಕೊಡ್ತೀನಿ ಇದು ಮಾಡ್ತೀನಿ ಅಂತಲೂ ಕರೆಯೋದಿಲ್ಲ. ಬಟ್ಟೆನೂ ನಾವು ಯಾರೂ ಒಗ್ಯೋದಿಲ್ಲ, ಏನೂ ಮಾಡೋದಿಲ್ಲ. ನಾನು ಕೆಲ್ಸಕ್ಕೆ ಹೋಯ್ತಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ನನ್ನ ಅವಮಾನವಾಗಿ ನೋಡ್ತಾವ್ರೆ. ಯಾಕ್ಲ ನೀನು ಹೆಣ್ರು ಒಗ್ಯಕ್ಕಿಲ್ವೇನ್ಲ? ಅವಳು ನನ್ನ ಮ್ಯಾಲೆ ಮುನಿಸ್ಕೊಂಡವಳೆ. ಬಟ್ಟೆ ಸಮೇತ ಯಾರೂ ಒಗ್ದಿಲ್ಲ ಕಣಜ್ಜಿ. ನನವು ಒಂದು 5-6 ಜೊತೆ ಬಟ್ಟೆ ಹಂಗೆ ಬಿದ್ದವೆ ರೂಮಾಗೇನೆಯ. ಒಬ್ಬರು ಬಟ್ಟೆನೂ ಒಗಿತಿಲ್ಲ, ಏನೂ ಮಾಡ್ತಾ ಇಲ್ಲ. ಹೊತ್ತಿಗೆ ಮೊದಲನೇ ದಿನ ಹಾಕ್ತೀನಿ ವಾಷಿಂಗ್ ಮಿಷಿನ್ಗೆ ಅಂತ ಹೇಳಿದ್ರು. ಆಮೇಕಿಂದ ಹೊತ್ತಿಗೆನೂ ವಾಷಿಂಗ್ ಮಿಷಿನ್ಗೆ ಹಾಕ್ಲಿಲ್ಲ ಬಟ್ಟೆಯ. ಸಕ್ಕತ್ ಬೇಜಾರಾಯ್ತಾಯ್ತು ನನಗಂತೂ. ಏನು ಮಾಡಬೇಕು ಹೋಗಜ್ಜಿ ಅತ್ತಾಗಿ. ಕೆಲಸನೂ ಅಷ್ಟೇ, ಹುಡುಕಕ್ಕೆ ಇವಾಗ ಶುರು ಮಾಡ್ಬೇಕಿನ್ನ. ನೋಡ್ಲಾ, ನಮ್ಮ ಕಾಲ್ದಾಗ ಹೇಳೋರು ಅಣ್ಣ ಬೆಳ್ದಿದ್ದ ಅಣ್ಣಂಗೆ, ತಮ್ಮ ಬೆಳ್ದಿದ್ದ ತಮ್ಮಂಗೆ ಅಂತ ಹೇಳ್ಬಿಟ್ಟು. ನೋಡು, ಯಾವತ್ತಿದ್ರೂ ಕಷ್ಟ ಸುಖ ಅಂತಂದರೆ ಆಗೋದು ಕಣ್ಲ, ಎಂಡ್ರು ಕಣ್ಲ ಆಗೋದು. ಎಂಡ್ರು ಯಾರು ಅಣ್ಣ ತಮ್ಮಂದಿರು ಯಾರಲ್ಲ ಇವತ್ತು ಬಂದಾಯ್ತಾರೆ, ಯಾರೋ ಒಬ್ರು ಬಂದಾಯ್ತಾರೆ. ಈ ನಿಮ್ಮ ತಾತಂಗೂ ಅಣ್ಣ ತಮ್ಮಂದಿರಿದ್ರು, ಯಾರಲ್ಲ ಬಂದು ಕಷ್ಟಕ್ಕಾದರೂ ನಿಮ್ಮ ತಾತನ ಕಷ್ಟಕ್ಕೆ ನಾನೇ ತಾನೇ ನಾನು ಒಡವೆ ಪಡವೆ ಎಲ್ಲ ಅಡವಿಗೆ ಕೊಡ್ತಿದ್ದೆ. ಗಿರ್ವಿ ಇಕ್ತಾರಲ್ಲ, ಈಗ ಬಿಟ್ಟು ಬೆಳೆಯೋಕೆ ಮಾತ್ರ ಕಾಸಿಲ್ದಿದ್ದಾಗ ಕೊಡ್ತಾ ಇದ್ದೆ. ಕಷ್ಟ ಸುಖ ಅಂತಂದರೆ ಯೊಂತಿ ಆಯ್ತಾಳೆ ಕಣ್ಲ. ಬಂದ್ಬಿಟ್ಟು ಯಾವ ಅಣ್ಣ ತಮ್ಮ ಆಯ್ತಾ ನಿನಗೆ ಹೇಳು? ನೋಡು, ನಾನು ಹೇಳಿಲ್ವಾ, ಅಣ್ಣನ ತಮ್ಮಂದು ನೀನು ಹೊಸಿ ಚಂದಾಗಿ ದುಡಿಯೋದು ಕಲ್ತ್ಕ. ಅದು ಬಿಟ್ಬಿಟ್ಟು ನೀನು ಹಿಂಗೆಲ್ಲ ಹಿಂಗೆ ಕುಂತ್ಕೊಂಡ್ರೆ ಹಿಂಗೆ ಕುಂತ್ಕೊಂಡಿರ್ತೀಗ ಅಷ್ಟೇ ನೀನು. ನೋಡು, ನೀನು ಎಂಡ್ರಾಗಿದ್ರೆ ನೀನು ಹಿಂಗೆ ಕುಂತ್ಕೊಳಕ್ಕೆ ಬಿಡ್ತಾ ಇದ್ದೆ ನಿನಗೆ ನಿನ್ನ? ಎಲ್ಲಿದೆಯಾ, ಏನು ಮಾಡ್ತಿದ್ಯಾ, ತಿಂದ ಉಂಡ ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರಿಸ್ತಿರ್ಲಿಲ್ವೇ? ಹಂಗೆ ನೀನಿಯ ಬಟ್ಟೆ ಗಿಟ್ಟೆ ಎಲ್ಲ ಒಗದು ಮಾಡಿ ರೀ ಬರ್ರಿ ಅಂತ ಹೇಳ್ಬಿಟ್ಟು ಕರಿತಿರ್ಲಿಲ್ವೇ? ಹೇಳು ನೀನೇನಿಯ? ಆದ್ರೂ ಆ ಪೊದ್ದಿಗೆ ದೌಲತ್ತು ಶಾನೆ ಬುಡಿಯಜ್ಜಿ. ಹೊಸಿ ದೌಲತ್ತಿಲ್ಲ ಅವಳಿಗಂತೂ. ಆ ಪಾಟಿ ದಿಮಾಕ್ ಬೀಳ್ತಾಳೆ ಗೊತ್ತೇನು? ಅದಕ್ಕೆ ನಂಗೆ ಅವಳನ್ನು ಕಂಡ್ರಾಗಕ್ಕಿಲ್ಲ. ಇವಾಗ ಅವಳೇ ದುಡಿತಿರೋದು ಅಂತ ಹೇಳ್ಬಿಟ್ಟು ಫುಲ್ಲು ದುರಂಕರವಾಗಿ ಮಾತಾಡ್ತಾಳೆ. ಎಲ್ಲರ ಮುಂದೆನೂ ಮಾನ ಮರುವದಿ ಎಲ್ಲ ಕಳೆದ್ಬಿಟ್ಲು ನಂದಂತೂ. ಅದಕ್ಕೆ ನನಗೆ ಯಾಕೋ ಬೇಜಾರಾಗೋಗ್ಬಿಟ್ಟು ಅವಳು ಸಾಹಸ ನೆನೆಯೋ ಬೇಡ ಅಂತ ಮುನಿಸ್ಕೊಬಿಟ್ಟು ಸುಮ್ಮನಾಗಿದ್ದೀನಿ. ಅವಳದ್ದು ಏನೋ ಬಿಸಿನೆಸ್ಸು ಅದು ಇದು ಅಂತ ಹೇಳ್ಬಿಟ್ಟು ಅವಳು ಓಡಾಡ್ಕೊಂಡು ಇರ್ತಾಳೆ. ನನಗೆ ಯಾವ ಬೆಲೆನೂ ಇಲ್ಲ ಅವಳ ತಾಗೆ.
ನೋಡ್ಲಾ ಮೊಮ್ಮಗನೇ, ಬೆಲೆ ಯಾರು ಕೊಡೋದಿಲ್ಲ ಕಣ್ಲ, ನಾವೇ ಬೆಲೆಯ ತಗೋಬೇಕು ಸರಿನಾ. ನಾವೇನೇ ಸಂಪಾದನೆ ಮಾಡಬೇಕು, ನಮ್ಮ ಬೆಲೆ ನಾವೇ ಸಂಪಾದನೆ ಮಾಡ್ಕೋಬೇಕು ಕಣ್ಲ. ನೀನು ಹಿಂಗೆ ಕುಂತ್ಕೊಂಡು ನಮ್ಮ ಅಣ್ಣ ನನ್ನ ತಮ್ಮ ನಮ್ಮ ಅತ್ತಿಗೆ ಅಂತ ಓಡಾಡ್ಕೊಂಡು ಕುಂತ್ಕೊಂಡ್ರೆ ಯಾರು ತಾನೇ ಇದು ಮಾಡ್ತಾರೆ ಹೇಳು. ನೀನು ಚೆನ್ನಾಗಿ ದುಡಿ ಬ್ಯಾಳಿ, ನೀನು ಏನೋ ಒಂದು ಕೆಲಸ ಮಾಡು ತೋರಿಸು ನೀನುವೆ, ಅವಾಗ ನಿನ್ನ ಹೆಂಡ್ತಿಗೂ ಖುಷಿ ಆಯ್ತದೆ. ನೀನು ಏನೋ ಮಾಡಿರ್ತೀಯ, ಅವಳು ಬೇಜಾರು ಮಾಡ್ಕೊಂಡಿರ್ತಾಳೆ. ನಿನ್ನ ಹೆಂಡ್ತಿ ಏನು ಸಾಮಾನ್ಯವಾಗಿ ಸುಮ್ಮನೆ ಕುಂತಿರ್ತಾಳ ನೋಡು, ಗಲ್ಬಿಲಿ ಅಂತ ಹೇಳ್ಬಿಟ್ಟು ಎಷ್ಟು ಕೆಲಸ ಮಾಡ್ತಿರ್ತಾಳೆ. ನಿಮ್ಮ ಅಜ್ಜಿಯಾಗಿ ನೀನು ವಯಸ್ಸಿನ ಶಾನೆ ನನಗೆ ಅನುಭವ ಆಗೋಗ್ಬಿಟ್ಟೈತೆ ಕಣ್ಲ, ಅದಕ್ಕೆ ಹೇಳ್ತಾ ಇವನಿ ಕಷ್ಟಕ್ಕೆ ನಾಳಿಕೆ ಎಂಟ್ರೆ ಬರೋದು ನಿನಗಿನ ಯಾರು ಬರೋಕ್ಕಿಲ್ಲ. ಕೊನೆ ಗಂಟ ಇರೋದು ಅಂದರೆ ಹೆಂಡ್ತಿ ನೀನು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ನೀನೇ ಹೇಳ್ದೆ ಬಟ್ಟೆ ಒಗ್ದಿಲ್ಲ, ತಿಂಡಿ ಊಟಕ್ಕೆ ಇಕ್ಕೊಡ್ಲಿಲ್ಲ ನನಗೆ ಅಂತ ಯೋಚನೆ ಮಾಡಿ. ಸರಿ ನಾನು ಇನ್ನು ಬರ್ತೀನಿ. ಹಾಂ, ಇವನಿಗೆ ಅರ್ಥ ಮಾಡ್ಸೋಕ್ಕೆ ಈ ಅಜ್ಜಿ ರೂಪದಾಗ ಬರ್ಬೇಕಾಯ್ತು ನಾನು. ನಮ್ಮ ಪೊದ್ದು ಡಾರ್ಲಿಂಗ್ ಬೆಲೆ ಇವನಿಗಿನ್ ಎಲ್ಲ ಅರ್ಥ ಆಯ್ತದೆ ಹೇಳು. ನಮ್ಮ ಪೊದ್ದು ಡಾರ್ಲಿಂಗ್ ಅಂದರೆ ನಮ್ಮ ಪೊದ್ದು ಡಾರ್ಲಿಂಗು. ಅಂಥವಳನ್ನ ಕಟ್ಕೊಂಡು ಇವ್ನು ಅವಳ ಬೆಲೆ ಅರ್ಥ ಆಗದಿದ್ದಂಗೆ ಸುಮ್ಮನೆ ನೀನು ಕುಂತವನಲ್ಲ. ಈಗಾದ್ರೂ ಒಂಚೂರು ತಲೆಗೆ ತಾಕಿರ್ತದೋ ಏನೋ ಗೊತ್ತಿಲ್ಲ. ಹೆಂಗೋ ಅಜ್ಜಿ ಸಾಕೊಂಡು ಬಂದು ಹೇಳೋದ್ನಲ್ಲ, ಅರ್ಥ ಮಾಡ್ಕೊಳಂಗಿದ್ರೆ ಅರ್ಥ ಮಾಡ್ಕೊತಾನೆ. ಮನಸ್ಸು ಮುಟ್ಟಿರ್ತದೆ. ಇಲ್ಲ ಅಂತಂದರೆ ಹಿಂಗೇನೇ ಇರಬೇಕಾಯ್ತದೆ. ಇವನಿಗಿನ್ನೂ ಬುದ್ಧಿ ಬರಲಿಲ್ಲ ಅಂದರೆ ಬೇರೆ ಥರವಾಗಿ ಕಲಿಸ್ತೀನಿ. ಪಾಪ ಪೊದ್ದು ಡಾರ್ಲಿಂಗು ಎಷ್ಟು ಒಳ್ಳೆಯಳು, ಇವನವನೇ ದಂಡ ಪಿಂಡ. ಈ ಅಜ್ಜಿ ಏನೋ ಹೇಳ್ತದೆ, ಇಷ್ಟುದ್ದ ಹೇಳ್ತದೆ. ಈ ಅಜ್ಜಿ ಏನು ಹೇಳ್ತದೆ ಅಂತ ಅರ್ಥನೇ ಆಗಲಿಲ್ಲ. ಅಂದರೆ ನಾನು ಪೊದ್ದಿ ಕಾಲು ಮುಂದಕ್ಕೆ ಹೋಗಿ ಬೀಳಬೇಕು ಅಂತನ, ಆ ಪೊದ್ದಿ ನನ್ನನ್ನು ಗಿರ್ಗಿಟ್ಲಿ ಆಡಿಸ್ಬಿಡ್ತಾಳೆ ಅಷ್ಟೇ. ನಾನೇನೋ ಪೊದ್ದಿ ತಗೋಗ್ಬಿಟ್ಟು ಅಯ್ಯೋ ಪೊದ್ದಿ ಅಂತ ಹೇಳ್ಬಿಟ್ಟು ಏನೋ ಓದಿ ಅಂದರೆ ಅಷ್ಟೇ ಏನೇ ಕತೆ ಮುಗಿಸ್ಬಿಡ್ತಾಳೆ ಈ ಅಜ್ಜಿ. ಎಂದು ಏನು ಹೇಳೋದಿಲ್ವೇ, ಬಂದು ಇವತ್ತು ಇಷ್ಟೊಂದು ಹೇಳ್ತೈತೆ. ಆದ್ರೂ ಪೊದ್ದಿ ಇದ್ದಿದ್ರೆ ಎಲ್ಲನೂ ನನಗೆ ಸಹಾಯ ಮಾಡಿ ಕೊಟ್ಟಿರೋಳು. ಹಂಗಂತ ಏನು ಅವಳು ಇಲ್ಲ ಅಂದರೆ ನಿರೋಕ್ಕಾಗಕ್ಕಿಲ್ಲ ಅಂತ ಏನಿಲ್ವಲ್ಲ. ಟೈಮ್ ಬರ್ತದೆ, ಎಲ್ಲ ಟೈಮ್ ಬರ್ತದೆ. ನಾನು ಸಂಪಾದನೆ ಮಾಡ್ತೀನಿ.